ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಪರಮ ಭಕ್ತರೇ, ಗುರು ಪೌರ್ಣಮಿಯ ಪವಿತ್ರ ದಿನದಂದು ನಾವೆಲ್ಲರೂ ಕೂಡ ರಾಯರ ಪೂಜೆನ ಮಾಡ್ತೀವಿ, ಆರಾಧನೆಯನ್ನು ಕೂಡ ಮಾಡ್ತೀವಿ. ಆದರೆ ಆಧ್ಯಾತ್ಮಿಕವಾಗಿ ಗುರು ಪೌರ್ಣಮಿಯ ಮರುದಿನ ಮುಂಜಾನೆ ಲಕ್ಷ್ಮೀನಾರಾಯಣ ಮತ್ತು ಗುರು ತತ್ವದ ಧನಾತ್ಮಕ ಶಕ್ತಿ ಅತ್ಯಂತ ತೀವ್ರವಾಗಿರುತ್ತದೆ. ಈ ಪವಿತ್ರ ಮುಂಜಾನೆ ನಾವು ಮಾಡುವ ಕಲ್ಲುಪ್ಪಿನ ಆ ಒಂದು ರಹಸ್ಯ ತಾಂತ್ರಿಕ ವಿಧಾನವನ್ನು ನಮ್ಮ ಮನೆಯ ಸಕಲ ಸಾಲದ ಬಾಧೆ ಅಥವಾ ದರಿದ್ರವನ್ನು ಒಂದೇ ಕ್ಷಣದಲ್ಲಿ ಒಡೆದೋಡಿಸುತ್ತದೆ. ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಆಗದಂತೆ ತಡೆಯುವ ಆ ಕಲ್ಲುಪ್ಪಿನ ರಹಸ್ಯ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಾಳೆ ಗುರು ಪೌರ್ಣಮಿಯ ಮರುದಿನ ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು, ಯಾವೆಲ್ಲ ಕ್ರಮಗಳನ್ನ ಅನುಸರಿಸಿದ್ರೆ ನಮಗೆ ಗುರುರಾಯರ ಕೃಪೆ ನಮಗೆ ವರ್ಷಗಳ ಪೂರ್ತಿ ಸದಾಕಾಲ ನಮ್ಮ ಮೇಲೆ ಇರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ರಾಯರ ಪಾದದ ಬಳಿ ₹1 ನಾಣ್ಯನ ಇಟ್ಬಿಟ್ಟು ನಾವು ಗುರು ಪೌರ್ಣಮಿಯ ದಿನ ಪೂಜೆನ ಮಾಡಬೇಕು. ಅಂದರೆ ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ನೀವು ಇನ್ನೇ ಯಾರು ನೋಡಿಲ್ಲ ಹೋಗ್ಬಿಟ್ಟು ನಮ್ಮ ಚಾನಲಲ್ಲಿ ನೋಡ್ಕೋಬೋದು. ಅದಕ್ಕೆ ಸ್ವಲ್ಪ ಹಳದಿ, ಅರಿಶಿನ ಮತ್ತು ಕುಂಕುಮನ ಹಚ್ಬಿಟ್ಟು ಒಂದು ಸಣ್ಣ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಮನೆಯ ಹಣ ಇಡುವ ಜಾಗದಲ್ಲಿ ನೀವು ಆ ನಾಣ್ಯನ ಇಟ್ಕೋಬೋದು. ಈ ನಾಣ್ಯ ಬಂದ್ಬಿಟ್ಟು ಗುರುವಿನ ಧನಾಕರ್ಷಣೆ ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ. ಯಾಕೇಳಿ ನಾವು ಪೂಜೆ ಮಾಡಿರ್ತೀವಲ್ಲ, ಇದರಿಂದ ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಧನ ಹಾನಿ ಆಗೋದಿಲ್ಲ ಮತ್ತು ಸಾಲದ ಬಾಧೆಗೆ ತಕ್ಷಣ ಮುಕ್ತಾಯ ಸಿಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಗುರು ಪೌರ್ಣಮಿಯ ದಿನ ರಾಯರ ಮಠದಿಂದ ನೀವು ತೀರ್ಥ ಏನಾದ್ರು ತೊಗೊಂಡು ಬಂದಿದ್ರೆ ಅಥವಾ ನಿಮ್ಮ ಮನೆಯ ಪೂಜೆಯಲ್ಲಿ ಗಂಗಾಜಲ ಏನಾದರೂ ಇಟ್ಕೊಂಡಿದ್ರೆ, ಅಂದರೆ ನೀವು ಒಂದು ಬಟ್ಲಿಗೆ ನೀರನ್ನ ತುಂಬಿಟ್ಬಿಟ್ಟು ರಾಯರ ಮುಂದೆ ಪೂಜೆ ಮಾಡಿದರೂ ಕೂಡ ಅದಕ್ಕೆ ಅಷ್ಟೇ ಶಕ್ತಿ ಇರುತ್ತೆ. ಅದನ್ನು ನೀವು ಮರುದಿನ ಬೆಳಿಗ್ಗೆ ಇಡೀ ಮನೆಗೆ ಪ್ರೋಕ್ಷಣೆನ ಮಾಡಿಕೊಂಡು ಬರಬೇಕು. ಯಾಕೆ ಗೊತ್ತಾ? ಗುರು ಪೌರ್ಣಮಿಯ ಮರುದಿನ ಮುಂಜಾನೆ ಮನೆಯ ಮೂಲೆ ಮೂಲೆಗೂ ಗುರುವಿನ ಆಶೀರ್ವಾದದ ನೀರನ್ನು ಚಿಮುಕಿಸುವುದರಿಂದ ನಿಮ್ಮ ಮನೆಯಲ್ಲಿರುವಂಥ ನರದೃಷ್ಟಿ, ಕೆಟ್ಟ ಶಕ್ತಿಗಳು, ದರಿದ್ರ ಲಕ್ಷ್ಮಿ ಎಲ್ಲವೂ ಕೂಡ ತಕ್ಷಣ ಮನೆಯಿಂದ ಹೊರಟೋಗುತ್ತೆ. ಅದಕ್ಕೋಸ್ಕರ ಇನ್ನು ಅನೇಕರಿಗೆ ತಿಳಿದಿರಲ್ಲ, ಗುರು ಪೌರ್ಣಮಿಯ ಮರುದಿನ ಯಾವುದೇ ಒಂದು ಹೊಸ ಮಂತ್ರನ ನಾವು ಜಪನ ಮಾಡ್ಬೋದು. ಅಷ್ಟೇ ಅಲ್ಲದೆ ಹೊಸ ಒಳ್ಳೆಯ ಕೆಲಸಗಳನ್ನ ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ರಾಯರ ಫೋಟೋ ಮುಂದೆ ಕುತ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ 108 ಬಾರಿ ಜಪನ ಮಾಡಿದರೆ ರಾಯರಲ್ಲಿ ಬೇಡಿಕೊಳ್ಳುವ ಯಾವುದೇ ಅಸಾಧ್ಯವಾದ ಕೋರಿಕೆಯೂ ಸಹ ಕೇವಲ 21 ದಿನಗಳಲ್ಲಿ ನಿಮಗೆ ಪೂರ್ಣಗೊಳ್ಳುತ್ತದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನಾಳೆ ತಪ್ಪದೆಲೇನ ಮಾಡಿ. ಇನ್ನು ಅನೇಕರಿಗೆ ತಾಂತ್ರಿಕ ರಹಸ್ಯ ತಿಳಿದೇ ಇರಲ್ಲ. ಗುರುವಾರದ ದಿನ ನಿಮ್ಮ ಮನೆಯ ಅಡುಗೆ ಮನೆಗೆ ಹೊಸ ಕಲ್ಲುಪ್ಪಿನ ಪ್ಯಾಕೆಟ್ನ ಖರೀದಿನ ಮಾಡ್ಕೊಂಡು ಬನ್ನಿ. ಇದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು. ರಾಯರನ್ನು ಪೂಜಿಸಿ ಮನೆಗೆ ಹೊಸ ಉಪ್ಪನ್ನು ತಂದು ಗಾಜಿನ ಜರಡೆಯಲ್ಲಿ ಇಟ್ಟರೆ ಆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸುತ್ತಾಳೆ ಮತ್ತು ಎಂದಿಗೂ ಅನ್ನ ಆಹಾರಕ್ಕೆ ಕೊರತೆನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾನು ಆವಾಗಲೇ ಹೇಳೋ ರೀತಿ ಕಲ್ಲುಪ್ಪಿನ ರಹಸ್ಯ ಯಾವ ರೀತಿ ಮಾಡಬೇಕು, ಯಾವ ವಿಧಾನದ ಮೂಲಕ ಇದನ್ನ ನಾವು ಮಾಡೋದು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಒಂದು ಬಟ್ಲು ಕಲ್ಲುಪ್ಪು ಮತ್ತು ಹಳದಿ ಸಾಸಿವೆ ಅಥವಾ ಅರಿಶಿಣದ ಕೊಂಬು ಇದಕ್ಕೆ ಬೇಕಾಗುವಂಥದ್ದು. ಗುರು ಪೌರ್ಣಮಿಯ ಮರುದಿನ ಅಂದರೆ ನಾಳೆ ಗುರುವಾರ 6ರಿಂದ 7:30 ಒಳಗಡೆ ನೀವು ಸ್ನಾನ ಮಾಡಿಕೊಂಡು ಶುದ್ಧರಾಗಿ ನಂತರ ಒಂದು ಸಣ್ಣ ಗಾಜಿನ ಅಥವಾ ಮಣ್ಣಿನ ಬಟ್ಲನ್ನು ನೀವು ತೆಗೆದುಕೊಳ್ಬೇಕು. ಅದಕ್ಕೆ ಪೂರ್ತಿಯಾಗಿ ಶುದ್ಧವಾದ ಕಲ್ಲುಪ್ಪನ್ನು ನೀವು ತುಂಬಿಸ್ಬೇಕು. ಇನ್ನು ಉಪ್ಪಿನ ಮಧ್ಯದಲ್ಲಿ ಒಂದು ಸಣ್ಣ ಅರಿಶಿನ ಕೊಂಬನಾರು ನೀವು ಇಡ್ಬೋದು, ಹಳದಿ ಸಾಸಿವೆ ಕಾಳುಗಳನ್ನಾರು ನೀವು ಇಡ್ಬೋದು. ಇನ್ನು ಹಳದಿ ಸಾಸಿವೆ ಮತ್ತು ಅರಿಶಿಣವು ಗುರುಗ್ರಹ ಮತ್ತು ರಾಯರ ಸಕಾರಾತ್ಮಕ ಶಕ್ತಿಯನ್ನು ತಕ್ಷಣ ಆಕರ್ಷಿಸುವ ಗುಣನ ಹೊಂದಿರುತ್ತೆ. ಈ ರೀತಿ ಸಿದ್ಧಪಡಿಸಿದ ಉಪ್ಪಿನ ಬಟ್ಲನ್ನು ನೀವು ನಿಮ್ಮ ಮನೆಯ ದೇವರ ಮನೆಯಲ್ಲಿ ರಾಯರ ಮುಂದೆ ಇಟ್ಟು ಮನಸ್ಸಿನಲ್ಲಿ ನಿಮ್ಮ ಆರ್ಥಿಕ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬೇಡ್ಕೊಳ್ಳಿ. ಇನ್ನು ಪೂಜೆ ಮುಗಿದ ನಂತರ ಆ ಬಟ್ಲನ್ನ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ನೀವು ಎಲ್ಲಿ ಹಣನ ಇಡ್ತೀರೋ ಆ ಜಾಗದ ಹತ್ತಿರ ಯಾರಿಗೂ ಕೂಡ ಕಾಣಿಸ್ಬಾರ್ದು ಅಂಥ ಪ್ಲೇಸಲ್ಲಿ ನೀವು ಇಡಬೇಕು. ಇದನ್ನ ಮಾಡೋದ್ರಿಂದ ಏನು ಯೂಸು ಅಂದರೆ ಗುರು ಪೌರ್ಣಿಮೆಯ ಮರುದಿನ ಬ್ರಹ್ಮಾಂಡದಲ್ಲಿ ಹರಡಿರುವ ಅದ್ಭುತ ಶಕ್ತಿಯನ್ನು ಈ ಕಲ್ಲುಪ್ಪು ಮತ್ತು ಹಳದಿ ಸಾಸಿವೆ ತನ್ನೊಳಗೆ ಹೀರಿಕೊಳ್ಳುತ್ತದೆ. ಇದು ಮನೆಯಲ್ಲಿದ್ದ ಇಡೀ ನೆಗೆಟಿವ್ ಎನರ್ಜಿ, ದೃಷ್ಟಿದೋಷ, ಆರ್ಥಿಕ ಅಡೆತಡೆಗಳನ್ನ ಮಂಜಿನಂತೆ ಕರಗಿಸಿ ಹಣವನ್ನು ಹೆಚ್ಚಿಸುತ್ತದೆ. ಇನ್ನು ಈ ಉಪ್ಪನ್ನು ನೀವು
ನೀರಿನಲ್ಲಿ ಕರಗಿಸ್ಬಿಟ್ಟು ಅರಿಶಿಣದ ಕೊಂಬನ್ನ ನಿಮ್ಮ ಪರ್ಸ್ಗೆ ಇಟ್ಕೊಬೋದು. ಮತ್ತು ಉಪ್ಪನ್ನ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಟ್ಲಿನಲ್ಲಿ ಇಡಬಾರ್ದು, ಗ್ಲಾಸ್ ಅಥವಾ ಮಣ್ಣಿನ ಬಟ್ಲಲ್ಲೇ ಇಡಬೇಕು. ಈ ದಿನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಉಪ್ಪನ್ನ ಕೆಳಗೆ ಚೆಲ್ಲಬಾರ್ದು. ಅಷ್ಟೇ ಅಲ್ಲದೆ ಯಾರಿಗೂ ಕೂಡ ಉಪ್ಪನ್ನ ಉಚಿತವಾಗಿ ಸಾಲನ ನೀಡೋಕ್ಕೆ ಹೋಗಬೇಡಿ ನಾಳೆ, ಓಕೆನಾ. ಇನ್ನು ಇವಾಗ ಕಲ್ಲುಪ್ಪಿನ ಆಚರಣೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು 24 ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋಣ ಅಂತ ಇವಾಗ ನೋಡೋಣ. ಇದೂ ಅಷ್ಟೇನೆ, ಒಂದು ಗಾಜಿನ ಅಥವಾ ಮಣ್ಣಿನ ಬಟ್ಲಿಗೆ ಕಲ್ಲುಪ್ಪನ್ನ ತುಂಬಿಸ್ಕೋಬೇಕು. ನೀವು 4 ಮೂಲೆಗಳಿಗೆ ಮುರಿಯದ 4 ಲವಂಗಗಳನ್ನ ಚುಚ್ಚಿ ಇಡಬೇಕು. ನೀವು ಕಲ್ಲುಪ್ಪು ನೆಗೆಟಿವ್ ಶಕ್ತಿಯನ್ನು ಹೀರ್ಕೊಂಡ್ರೆ ಲವಂಗವು ಆ ಶಕ್ತಿಯನ್ನು ಶಾಶ್ವತವಾಗಿ ಬಂಧಿಸಿ ನಾಶಪಡಿಸುತ್ತದೆ ಮತ್ತು ಧನ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಈ ರೀತಿ ಸಿದ್ಧಪಡಿಸಿದ ಬಟ್ಟಲನ್ನು ರಾಯರ ಫೋಟೋ ಮುಂದೆ ಇಟ್ಟು ನಿಮ್ಮ ಆರ್ಥಿಕ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ರಾಯರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಇನ್ನು ದೃಷ್ಟಿ ದೋಷ ಪರಿಹರಿಸುವ ವಿಧಾನ ಯಾವ ರೀತಿ ಮಾಡಬೇಕು ಅಂತಂದರೆ, ಉಪ್ಪಿನ ಬಟ್ಲನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ಬೀರುಗೆ ಇಡುವ ಮುನ್ನ ನೀವು ಕೇವಲ 24 ಗಂಟೆಗಳ ಕಾಲ ನಿಮ್ಮ ಮನೆ ಮೇನ್ ಡೋರ್ ಇರುತ್ತಲ್ವ, ಮೇನ್ ಡೋರ್ ಒಳಗಡೆ ಇಟ್ಕೋಬೇಕು. ಯಾರಿಗೂ ಅದು ತುಳಿಬಾರ್ದು. ಮತ್ತು ಒಂದು ಮೂಲೆಯಲ್ಲಿ ಮೇನ್ ಡೋರ್ ಒಳಗಡೆ ಒಂದು ಮೂಲೆಯಲ್ಲಿ 24 ಗಂಟೆಗಳು ನೀವು ಆ ಬಟ್ಲನ್ನ ಇಡಬೇಕು. ಇನ್ನು 24 ಗಂಟೆ ಆದಮೇಲೆ ನೀವು ಗಮನಿಸಬೇಕು ಆ ಉಪ್ಪಿನ ಬಟ್ಲನ್ನ. ಉಪ್ಪಿನ ಬಣ್ಣ ಏನಾದರೂ ಸಣ್ಣದಾಗಿ ಬೂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ, ಲವಂಗಗಳು ಮೆತ್ತಗಾಗಿದ್ದರೆ ನಿಮ್ಮ ಮನೆಗೆ ತೀವ್ರವಾದ ನರದೃಷ್ಟಿ ಅಥವಾ ನೆಗೆಟಿವ್ ಶಕ್ತಿಯ ಪ್ರಭಾವ ಇತ್ತು ಅಂತಲೇ ಅರ್ಥ ಆಗುತ್ತೆ. ಒಂದು ವೇಳೆ ಉಪ್ಪು ಹಾಗೇ ಶುದ್ಧವಾಗಿದ್ದರೆ ನಿಮ್ಮ ಮನೆಗೆ ರಾಯರ ಪೂರ್ಣ ರಕ್ಷಣೆ ಇದೆ ಅಂತ ನೀವು ತಿಳ್ಕೊಬೋದು. ಇನ್ನು ಮೇನ್ ಡೋರ್ ಹತ್ರ 24 ಗಂಟೆ ಅಷ್ಟೇ ಮಾತ್ರ ಇಡಬೇಕು. 24 ಗಂಟೆ ಆದಮೇಲೂ ನೀವು ಇಡೋದ್ರಿಂದ ಅದು ತುಂಬ ನೆಗೆಟಿವ್ ಆಗಿ ನಿಮ್ಮ ಮನೆಯ ವಾತಾವರಣನ ಹಾಳು ಮಾಡ್ಬೋದು. ಅದರಿಂದಾಗಿ 24 ಗಂಟೆ ಆದಮೇಲೆ ನೀವು ದೃಷ್ಟಿ ಪರೀಕ್ಷೆಯ ನಂತರ ಆ ಬಟ್ಲನ್ನ ಮುಂಬಾಗಿಲಿನಿಂದ ತೆಗೆದು ನಿಮ್ಮ ಮನೆಯ ಈಶಾನ್ಯ ಮೂಲೆ ಅಂದರೆ ನಾರ್ತ್ ಅಥವಾ ಈಸ್ಟ್ ಕಾರ್ನರಲ್ಲಿ ಅಥವಾ ನೀವು ದೇವ್ರ ಮನೆಯಲ್ಲಿ ಯಾರಿಗೂ ಕಾಣಿಸ್ತಾ ಇರೋ ರೀತಿ ಒಂದು ಎತ್ತರವಾದ ಜಾಗದಲ್ಲಿ ಇಡ್ಬೋದು. ಈ ರೀತಿ ಇಟ್ಟ ಉಪ್ಪಿನ ಬಟ್ಲನ್ನು ನೀವು ಮುಂದಿನ ಅಮಾವಾಸ್ಯೆ ದಿನ ಬರುತ್ತಲ್ಲ ಅಲ್ಲಿವರೆಗೂ ಇಟ್ಕೊಂಡಿರಬೇಕು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಯಾರು ತುಳಿಯದ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ನೀವು ಉಪ್ಪನ್ನ ವಿಸರ್ಜನೆ ಮಾಡ್ಬೋದು. ನೀವು ಮೊದಲೇ ನಾನು ಅರ್ಶಿನ ಕೊಂಬು ಮತ್ತು ಸಾಸಿವೆ ಜೊತೆಗೆ ಉಪ್ಪನ್ನ ಇಡಿ ಅಂದ್ವಲ್ಲ, ಆ ಉಪ್ಪನ್ನು ಅಷ್ಟೇ ನೀವು ಮನೇಲಿ ಈಚೆ ಕಡೆ ಒಂದು ಬಡ್ಕಿಟ್ಟಲ್ಲಿ ನೀರನ್ನ ತುಂಬಿಸ್ಬಿಟ್ಟು ಅದರಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ವಿಸರ್ಜನೆ ಮಾಡಿಬಿಟ್ಟು ನೀವು ಗಿಡಗಳಿಗೆ ಹಾಕೋಬೋದು. ಗುರುಪೌರ್ಣಿಮೆಯ ಮರುದಿನ ಅಂದರೆ ಗುರುವಾರ ಆಗಿ ಶುಕ್ರವಾರದ ದಿವಸ ನೀವು ಅದನ್ನು ವಿಸರ್ಜನೆನ ಮಾಡಿಬಿಟ್ಟು ಅರ್ಶಿನದ ಕೊಂಬನ್ನ ಪರ್ಸಲ್ಲಿ ಇಟ್ಕೊಳ್ಳಿ. ಇಡೀ ವರ್ಷ ನಿಮ್ಮ ಕೈಯಲ್ಲಿ ಹಣ ಖಾಲಿಯಾಗದಂತೆ ಕಾಪಾಡುತ್ತೆ ಅರ್ಶಿನದ ಕೊಂಬು. ಅದಕ್ಕೋಸ್ಕರ ಅಂದರೆ ಲವಂಗ ಮತ್ತು ಉಪ್ಪನ್ನ ಇಟ್ಟು ನೀವು ನರದೃಷ್ಟಿ ಅಥವಾ ದೃಷ್ಟಿದೋಷನ ಪರೀಕ್ಷೆ ಮಾಡಿರ್ತೀರಲ್ಲ, ಆ ಉಪ್ಪನ್ನ ಮಾತ್ರ ಅಮಾವಾಸ್ಯೆ ತನಕ ನೀವು ಇಟ್ಕೊಂಡಿರಬೇಕು. ಅಮಾವಾಸ್ಯೆ ಆದಮೇಲೆ ಅದನ್ನು ಅಷ್ಟೇ ನೀರಲ್ಲಿ ವಿಸರ್ಜನೆ ಮಾಡಿ ಯಾರು ಇಲ್ದಿರೋ ಪ್ಲೇಸ್ಗೆ ನೀವು ಹಾಕ್ಬೋದು ಅಥವಾ ಗಿಡಕ್ಕೆ ಹಾಕಿದ್ರೂ ಓಕೆನೇ. ಗುರು ಪೌರ್ಣಿಮೆಯ ಮರುದಿನ ನೀವು ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತಂದರೆ, ನಿಮ್ಮ ತಂದೆ ತಾಯಿಗಾಗಿರ್ಬೋದು, ಗುರು ಹಿರಿಯರಿಗಾಗಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು ಬೊಯ್ಯೋದು, ನಿಂದೆ ಮಾಡೋದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಗುರು ಪೌರ್ಣಿಮೆಯ ದಿನ ನೀವು ಗಳಿಸಿದ ಪುಣ್ಯವೆಲ್ಲವೂ ಒಂದೇ ಕ್ಷಣದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತದೆ. ಆದ್ದರಿಂದ ಮರುದಿನ ನೀವು ಎಷ್ಟು ಶಾಂತವಾಗಿ ಭಕ್ತಿಯಿಂದ ಇರುತ್ತೀರೋ ಅಷ್ಟು ರಾಯರ ಮತ್ತು ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರು ಪೌರ್ಣಿಮೆ ಆಯಿತು, ಪೂಜೆನೂ ಮುಗೀತು ಅಂದ್ಬಿಟ್ಟು ನಾನ್ ವೆಜ್ನ ಬೇಯಿಸೋದು ಮನೇಲಿ ಅಥವಾ ತಿನ್ನೋದು, ಇಲ್ಲ ಜಗಳ ಆಡೋದು, ಇಲ್ಲ ಕಸನೆಲ್ಲ ಎಲ್ಲಂದ್ರಲ್ಲಿ ಬಿಸಾಕೋದು ಅಥವಾ ಗುರು ಪೌರ್ಣಿಮೆಯ ದಿನ ಮಾಡಿರೋಂಥ ಪ್ರಸಾದನ ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ದೇವ್ರ ಮನೇಲೇ ಇಟ್ಬಿಡೋದು, ವೇಸ್ಟ್ ಮಾಡೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಮತ್ತು ನೀವು ಗುರು ಪೌರ್ಣಿಮೆಯ ಮರುದಿನ ಸಾಧ್ಯ ಆದರೆ ರಾಯರಿಗೆ 11 ತುಳಸಿ ದಳೆಯಿಂದ ಮಾಲೆನ ಮಾಡಾಕಿ ಅಥವಾ ಕಡಲೆಬೇಳೆನ ಯಾರಿಗಾರು ದಾನನ ಮಾಡಿ, ಇಲ್ಲ ಕಡಲೆಕಾಳಿಂದ ಅಲಂಕಾರನ ಮಾಡಿ ಒಂದು ಮಾಲೆನ ತಯಾರು ಮಾಡಿ ಹಾಕ್ಬಿಟ್ಟು ನೀವು ಮನೇಲೇ ಕೂಡ ಪೂಜೆ ಮಾಡಿದ್ರೂ ನಡೆಯುತ್ತೆ. ಇನ್ನು ನಾಳೆ ಗುರುವಾರ ನೀವು ಮರೆತೂ ಕೂಡ ಈ ತಪ್ಪನ್ನ ಮಾಡಬಾರ್ದು. ಏನಕ್ಕಂದರೆ ಗುರುವಾರದ ದಿನ ಮನೆಯಲ್ಲಿ ಯಾರಿಗಾದ್ರೂ ಸಾಲನ ಕೊಡೋದು ಅಥವಾ ಬೇರೆಯವರಿಂದ ನೀವು ಸಾಲನ ಪಡೆಯೋದು ಮಾಡೋದ್ರಿಂದ ಗುರುವಾರ ಧನಕಾರಕನಾದ ಬೃಹಸ್ಪತಿಯ ದಿನ.
ಈ ದಿನ ಸಾಲ ಕೊಟ್ಟರೆ ನಿಮ್ಮ ಮನೆಯ ಲಕ್ಷ್ಮಿ ಹೊರಟೋಗ್ತಾಳೆ. ಈ ದಿನ ನೀವು ಏನಾದ್ರು ಸಾಲ ಪಡ್ಕೊಂಡ್ರೆ ಇನ್ನು ಮುಂದೆ ಎಂದಿಗೂ ಕೂಡ ನೀವು ಅದನ್ನ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಹಣದ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಿ. ಇನ್ನು ನೋಡಿದ್ರಲ್ಲ, ಗುರು ಪೌರ್ಣಮಿಯ ಮರುದಿನ ಈ ಅದ್ಭುತ ಕಲ್ಲುಪ್ಪಿನ ಅಥವಾ ಲವಂಗದ ರಾಶಿಯನ್ನು ತಪ್ಪದೆ ಬಳಸಿ ನಿಮ್ಮ ಮನೆಯ ದರಿದ್ರವನ್ನು ದೂರ ಮಾಡಿಕೊಳ್ಳಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.